ವೆಲ್ಕಮ್ ಟು ಲತಾ ಕಿಚನ್. ಇವತ್ತು ನಿಮಗೆ ನಾನು ವಿಶೇಷ ರುಚಿಯ ಸೀಮೆ ಬದನೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ತುಂಬ ರುಚಿಯಾಗಿರುತ್ತೆ, ಅನ್ನಕ್ಕೆ ಜೊತೆಗೆ ಹಾಕ್ಕೊಂಡು ತಿನ್ನೋಕ್ಕೆ ಮತ್ತು ಚಪಾತಿ ಜೊತೆಗೆಲ್ಲ. ಆದಷ್ಟು ಈ ಥರ ಎಳೆ ಸೀಮೆ ಬದನೆಕಾಯಿ ತೊಗೊಂಡ್ರಂತೂ ಆ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಇದು ಹೆಲ್ತ್ ವೈಸ್ ತುಂಬ ಒಳ್ಳೆಯದು, ಯಾಕೆಂದರೆ ರಿಚ್ ಇನ್ ಫೈಬರ್ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್, ವಿಟಮಿನ್ಸ್ ಎಲ್ಲ ಇರೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ನೋಡಿ, ನಾನು ಇವಾಗ ಸೀಮೆ ಬದನೆಕಾಯಿನ ಸಿಪ್ಪೆ ತೆಗೆದು ಈ ಥರ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಈ ಸಿಪ್ಪೆನ ನಾನು ಎಸ್ತಿಲ್ಲ, ಚಟ್ನಿ ಮಾಡ್ಬೋದು ಈ ಸಿಪ್ಪೆನಲ್ಲಿ. ಹಾಗಾಗಿ ಮುಂದಿನ ಎಪಿಸೋಡ್ಗಳಲ್ಲಿ ಇದರದ್ದು ಚಟ್ನಿದು ಹೇಗೆ ಮಾಡೋದು ಅಂತ ನಾನು ತೋರಿಸ್ತಿದ್ದೀನಿ. ನೋಡಿ, ಈ ಥರ ಪಲ್ಯಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಈಗ 1 ಸ್ಪೂನ್ ಎಣ್ಣೆ ಹಾಕೋಣ. ಇವಾಗ ಸಾಸಿವೆ ಹಾಕ್ತೀನಿ, ಅದು 1 ನಿಮಿಷ ಚಟಪಟ ಅನ್ನಲಿ. ಈಗ ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡಿರೋ ಅಂಥ ಒಂದು 20 ನಿಮಿಷ 25 ನಿಮಿಷ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಇದು ತುಂಬ ಒಳ್ಳೆಯದು, ಇದರಲ್ಲಿ ವಿಟಮಿನ್ಸು ಇರೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಮತ್ತು ಆಮೇಲೆ ಏನು ಗೊತ್ತಾ, ತಿನ್ನೋವಾಗ ಕುಟುಂಬ ಅಂತ ಪಲ್ಯ ಜೊತೆಗೆ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಖಾರಕ್ಕೆ ಬೇಕಾಗೋ ಅಂಥ ಹಸಿಮೆಣ್ಸಿನ್ಕಾಯಿ 3 ಹಸಿಮೆಣ್ಸಿನ್ಕಾಯಿ, 1 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಈಗ ಹೆಚ್ಚಿಟ್ಕೊಂಡಿರೋ ಸೀಮೆ ಬದನೆಕಾಯಿನೂ ಹಾಕೋಣ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಆಗ್ತಿದ್ದಂಗೆ ತುಂಬ ನೀರು ಹಾಕ್ಕೋಬಾರ್ದು, 1.5 ಇಂದ 2 ಸ್ಪೂನ್ ನೀರಷ್ಟು ಮಾತ್ರ ಹಾಕ್ಕೊಂಡು ಇದನ್ನು ಬೇಯಿಸ್ಕೋಬೇಕು ನಾವು ಫಸ್ಟು. ಈಗ ಸ್ವಲ್ಪ ಉಪ್ಪು ಹಾಕೋಣ, ಯಾಕೆಂದರೆ ಉಪ್ಪಿನಲ್ಲಿ ನೀರಿನ ಅಂಶ ಇರುತ್ತೆ, ನೀರು ಬಿಟ್ಕೊಳ್ಳುತ್ತೆ. ಸೊ ಇದೆಲ್ಲ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ನಾನು ಮುಚ್ಚಿಡ್ತೀನಿ. ಸಾರು ಜೊತೆಗಂತೂ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ, ಮತ್ತು ಮಕ್ಕಳು ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಸ್ವೀಟ್ ಆಗಿರುತ್ತಲ್ಲ, ಸೊ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಮಧ್ಯ ಒಂದು ಸ್ವಲ್ಪ ತೆಗೆದು ಈ ಥರ ಕೈ ಆಡಿಸ್ತಾ ಇರಿ. ಯಾವುದೇ ಕಾರಣಕ್ಕೂ ನೀರು ಹೆಚ್ಚಿನ ಹಾಕೋಬಾರ್ದು, ಯಾಕೆಂದರೆ ಇದರಲ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಸೊ ಹಾಗಾಗಿ ಮಧ್ಯ ಇದನ್ನೊಂದು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ. ಇದು ಮ್ಯಾಕ್ಸಿಮಮ್ ಅಂದರೆ ಒಂದು 5 ನಿಮಿಷಕ್ಕೆಲ್ಲ ಬೆಂದೋಗುತ್ತೆ. ನೋಡಿ, ಈಗ ಬೆಂದಿದೆ. ಸೊ ಇವಾಗಲೇ ನಾನು ಇದನ್ನು ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಏನಾದ್ರು ಉಪ್ಪು ಬೇಕು ಅನಿಸಿದ್ರೆ ಹಾಕ್ಬೋದು. ಇದರಲ್ಲಿ 2 ಥರ ಪಲ್ಯ ಮಾಡ್ಬೋದು. ಒಂದು ಈ ಥರ ಸ್ವೀಟ್ ಥರ ಇರುತ್ತೆ, ಇನ್ನೊಂದು ಇದಕ್ಕೆ ನಾವು ಪಲ್ಯದ ಪೌಡರ್ ಇಲ್ಲ ಅಂದರೆ ಹುಳಿ ಪುಡಿ ಹಾಕಿದ್ರೂ ಅಥವಾ ವಾಂಗಿಬಾತ್ ಪುಡಿ ಹಾಕಿ ಸ್ವಲ್ಪ ಹುಣಸೆಹಣ್ಣು ಹಾಕಿದರೆ ಇದು ಖಾರದ ಪಲ್ಯ ರೆಡಿ ಆಗುತ್ತೆ. ಅದು ಚಪಾತಿ ಜೊತೆಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ. ಬಟ್ ಯಾರು ಖಾರ ಇಷ್ಟಪಡ್ತಾರಲ್ಲ, ಆವಾಗ ನೀವು ಸ್ವಲ್ಪ ಪಲ್ಯದ ಪೌಡರು ಮತ್ತು ಹುಣಸೆಹಣ್ಣು ಹಾಕಿಬಿಟ್ಟು ಖಾರದ ಪಲ್ಯ ರೆಡಿ ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನೀವು ಎಲ್ಲ ಮಾಡಿ ನೋಡಿ. ಯಾರಿಗೆಲ್ಲ ಇಷ್ಟ ಆಯಿತು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು ಸೋ ಮಚ್.